ಇನ್ನು ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ 12ರ ವಿಜೇತ ಗಿಲ್ಲಿ ನಟಗೆ ಸಿಎಂ ಸಿದ್ದರಾಮಯ್ಯನವರಿಂದ ಸನ್ಮಾನ ಆಗಿದೆ. ಸಿದ್ದರಾಮಯ್ಯರಿಂದ ವಿಶೇಷ ಅಭಿನಂದನೆ ಸಲ್ಲಿಕೆಯಾಗಿದೆ. ರಿಯಾಲಿಟಿ ಶೋ ವಿನ್ನರ್ಗೆ ಸಿಎಂ ಸಾಹೇಬರ ಶುಭಾಶಯ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಗೆದ್ದ ಗಿಲ್ಲಿ ನಟನಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸನ್ಮಾನ ಮಾಡಿದರು. ರಿಯಾಲಿಟಿ ಶೋ ವಿನ್ನರ್ಗೆ ಸಿಎಂ ಸಾಹೇಬರ ಶುಭಾಶಯ. ಗಿಲ್ಲಿ ನಟನ ಸಾಧನೆಗೆ ಸಿದ್ದರಾಮಯ್ಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಇಂದು ಭೇಟಿಯಾದ ಗಿಲ್ಲಿ ನಟ ಗಂಧದ ಹಾರ ಹಾಕಿ ಸನ್ಮಾನ ಮಾಡಿದ ಸಿಎಂ. ಗಿಲ್ಲಿ ನಟನ ಭುಜದ ಮೇಲೆ ಕೈ ಹಾಕಿ ಪ್ರೋತ್ಸಾಹ. ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ. ಬಿಗ್ ಬಾಸ್ 12ರ ವಿಜೇತ ಗಿಲ್ಲಿ ನಟನಿಗೆ ಸ್ವತಃ ಸಿದ್ದರಾಮಯ್ಯನವರೇ ಬೆನ್ನು ತಟ್ಟಿ ಹಾರ ಹಾಕಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಆತನಿಗೆ ಒಂದಷ್ಟು ಬಹುಮಾನ ಬರುತ್ತೆ. ಆ ಬಹುಮಾನದ ಒಂದಷ್ಟು ಭಾಗ ಟ್ಯಾಕ್ಸ್ ರೂಪದಲ್ಲಿ ಕಟ್ ಕೂಡ ಆಗುತ್ತೆ. ಅದೇನೇ ಇದ್ರು ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೋ ಇಲ್ವೋ, ತೆರಿಗೆ ಹಣ ರಾಜ್ಯ ಸರ್ಕಾರಕ್ಕೆ ಉಪಕಾರ ಆಗುತ್ತೋ ಇಲ್ವೋ ಅದಲ್ಲ. ಒಬ್ಬ ಬಡ ಕುಟುಂಬದಿಂದ ಬಂದ ಹುಡುಗ ತನ್ನ ಪ್ರತಿಭೆಯ ಮುಖಾಂತರ ಒಂದು ರಿಯಾಲಿಟಿ ಶೋ, ಅದರಲ್ಲೂ ಕೂಡ 5 ರಿಂದ 5.5 ಕೋಟಿ ಜನ ಇಷ್ಟಪಟ್ಟು ನೋಡುವಂಥ ರಿಯಾಲಿಟಿ ಶೋ, ಆ ರಿಯಾಲಿಟಿ ಶೋನಲ್ಲಿ ಅನೇಕ ಟಾಸ್ಕ್ಗಳನ್ನು ಎದುರಿಸಿ, ಅನೇಕ ಆಟಗಳನ್ನು ಎದುರಿಸಿ, ವಿಮರ್ಶೆಗಳನ್ನು ಎದುರಿಸಿ, ಟೀಕೆಗಳನ್ನು ಎದುರಿಸಿ ಗೆದ್ದು ಬರ್ತಾನೆ ಅನ್ನೋದಾದರೆ, ಒಬ್ಬ ರೈತ ಕುಟುಂಬ ಈ ವಿಚಾರದಲ್ಲಿ ಸಂಭ್ರಮ ಪಡುತ್ತೆ ಅನ್ನೋದಾದರೆ, ಆ ವಿಜೇತನಿಗೆ ಬೆನ್ನು ತಟ್ಟೋದ್ರಲ್ಲಿ ಅರ್ಥ ಇದೆ. ಹಾಗಾಗಿ ಆತನನ್ನು ಕರೆಸಿ ಇವತ್ತು ಕಚೇರಿಗೆ ಹೋಗಿದ್ರೇನೋ, ಅಲ್ಲಿ ಆತನಿಗೆ ಸನ್ಮಾನ ಮಾಡಲಾಯಿತು, ಶಾಲು ಹಾಕಿ ಸನ್ಮಾನ ಮಾಡಲಾಯಿತು. ಇನ್ನು ಬೆನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಇಂದು ಭೇಟಿಯಾದ ಗಿಲ್ಲಿ ನಟ ಗಂಧದ ಹಾರ ಹಾಕಿ ಸನ್ಮಾನ ಮಾಡಿದ ಸಿಎಂ. ಇನ್ನು ಗಿಲ್ಲಿ ನಟನ ಭುಜದ ಮೇಲೆ ಕೈ ಹಾಕಿ ಪ್ರೋತ್ಸಾಹ. ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದ ಮುಖೇನ ಹಂಚಿಕೊಂಡಿರುವಂತಹ ಮುಖ್ಯಮಂತ್ರಿ. ಒಟ್ಟಾರೆ ಸಿದ್ದರಾಮಯ್ಯರ ಶಹಬಾಸ್ನಿಂದ ಸಂತೋಷಪಟ್ಟಿದ್ದಾನೆ ಗಿಲ್ಲಿ ನಟ. ಆತನಿಗೆ ಒಂದಷ್ಟು ಬಹುಮಾನ ಬರುತ್ತೆ. ಆ ಬಹುಮಾನದ ಒಂದಷ್ಟು ಭಾಗ ಟ್ಯಾಕ್ಸ್ ರೂಪದಲ್ಲಿ ಕಟ್ ಕೂಡ ಆಗುತ್ತೆ. ಅದೇನೇ ಇದ್ರು ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೋ ಇಲ್ವೋ, ತೆರಿಗೆ ಹಣ ರಾಜ್ಯ ಸರ್ಕಾರಕ್ಕೆ ಉಪಕಾರ ಆಗುತ್ತೋ ಇಲ್ವೋ ಅದಲ್ಲ. ಒಬ್ಬ ಬಡ ಕುಟುಂಬದಿಂದ ಬಂದ ಹುಡುಗ ತನ್ನ ಪ್ರತಿಭೆಯ ಮುಖಾಂತರ ಒಂದು ರಿಯಾಲಿಟಿ ಶೋ, ಅದರಲ್ಲೂ ಕೂಡ 5 ರಿಂದ 5.5 ಕೋಟಿ ಜನ ಇಷ್ಟಪಟ್ಟು ನೋಡುವಂಥ ರಿಯಾಲಿಟಿ ಶೋ, ಆ ರಿಯಾಲಿಟಿ ಶೋನಲ್ಲಿ ಅನೇಕ ಟಾಸ್ಕ್ಗಳನ್ನು ಎದುರಿಸಿ, ಅನೇಕ ಆಟಗಳನ್ನು ಎದುರಿಸಿ, ವಿಮರ್ಶೆಗಳನ್ನು ಎದುರಿಸಿ, ಟೀಕೆಗಳನ್ನು ಎದುರಿಸಿ ಗೆದ್ದು ಬರ್ತಾನೆ ಅನ್ನೋದಾದರೆ, ಒಬ್ಬ ರೈತ ಕುಟುಂಬ ಈ ವಿಚಾರದಲ್ಲಿ ಸಂಭ್ರಮ ಪಡುತ್ತೆ ಅನ್ನೋದಾದರೆ, ಆ ವಿಜೇತನಿಗೆ ಬೆನ್ನು ತಟ್ಟೋದ್ರಲ್ಲಿ ಅರ್ಥ ಇದೆ. ಹಾಗಾಗಿ ಆತನನ್ನು ಕರೆಸಿ ಇವತ್ತು ಕಚೇರಿಗೆ ಹೋಗಿದ್ರೇನೋ, ಅಲ್ಲಿ ಆತನಿಗೆ ಸನ್ಮಾನ ಮಾಡಲಾಯಿತು, ಶಾಲು ಹಾಕಿ ಸನ್ಮಾನ ಮಾಡಲಾಯಿತು. ಇನ್ನು ಬೆನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲಿ ಇಂದು ಭೇಟಿಯಾದ ಗಿಲ್ಲಿ ನಟ ಗಂಧದ ಹಾರ ಹಾಕಿ ಸನ್ಮಾನ ಮಾಡಿದ ಸಿಎಂ. ಇನ್ನು ಗಿಲ್ಲಿ ನಟನ ಭುಜದ ಮೇಲೆ ಕೈ ಹಾಕಿ ಪ್ರೋತ್ಸಾಹ. ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದ ಮುಖೇನ ಹಂಚಿಕೊಂಡಿರುವಂತಹ ಮುಖ್ಯಮಂತ್ರಿ. ಒಟ್ಟಾರೆ ಸಿದ್ದರಾಮಯ್ಯರ ಶಹಬಾಸ್ನಿಂದ ಸಂತೋಷಪಟ್ಟಿದ್ದಾನೆ ಗಿಲ್ಲಿ ನಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.